ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಬಾಸ್ ಟಿವಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇನ್ನು ತುಲಾರಾಶಿಯವರ 2026ರ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ತುಲಾರಾಶಿಯವರಿಗೆ ಗುರುವಿನ ಸ್ಥಾನ ನೋಡೋಕೋರೆ ತುಂಬಾ ಅದ್ಭುತವಾದ ಒಂದು ಸ್ಥಾನ ಅಂತ ಹೇಳ್ಬೋದು. ಯಾಕಂದ್ರೆ ನೋಡಿ, ನಿಮ್ಗೆ ಗುರು ನಿಮ್ಮ 9ನೇ ಮನೆ, 10ನೇ ಮತ್ತೆ 11ನೇ ಮನೆಯಲ್ಲಿ ಗುರುವಿನ ಸಂಚಾರ 2026 ಇರುತ್ತೆ. ಈ 3 ಮನೆಗಳು ಕೂಡ ತುಂಬಾ ಅದೃಷ್ಟಕರವಾದ ಮನೆಗಳಾಗಿರೋದ್ರಿಂದ ಈ ವರ್ಷದಲ್ಲಿ ಗುರುವಿನಿಂದ ಒಂದು ಒಳ್ಳೆ ಅನುಕೂಲಗಳನ್ನ ಪಡ್ಕೊಂತಾ ಇದ್ದೀರಾ. ಮೊದಲನೇದಾಗಿ 9ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಏನು ಗುರುಬಲ ಬಂದಿರುತ್ತೆ. ಯಾರೆಲ್ಲ ಮದ್ವೆ ಹುಡುಕಾಡ್ತಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಕಂಕಣ ಬಲ ಕೂಡ್ ಬರುವಂತ ಒಂದು ಸಮಯ ಆಗಿರುತ್ತೆ. ಹಾಗೆ ಉದ್ಯೋಗ ಕೆಲಸದಲ್ಲೂ ಅಷ್ಟೇ ನಿಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರುವಂತದ್ದು, ಅಥವಾ ನಿಮ್ಗೆ ಏನಾದ್ರು ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಮಾತುಕತೆಗಳಾಡೋದಿದ್ರೆ ಪಿತ್ರಾರ್ಜಿತ ಆಸ್ತಿ ಬರುವಂತ ಒಂದು ಸಮಯ ಕೂಡ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಮಾತುಕತೆ ಆಡುವಂತ ಸಮಯ ಕೂಡ ಆಗಿರುತ್ತೆ. ನಿಮ್ ತಂದೆಯ ಒಂದು ಆಶೀರ್ವಾದ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ತಂದೆ ಏನಾದ್ರು ಮೊದ್ಲೇ ಆರೋಗ್ಯದಲ್ಲಿ ಕೆಟ್ಟಿದ್ರು ಅಂತಂದ್ರೆ ಅವ್ರ ಆರೋಗ್ಯ ಕೂಡ ಸರಿ ಹೋಗ್ತಾ ಇರುತ್ತೆ. ಇನ್ನ ಗುರು 10ನೇ ಮನೆಗೆ ಸಂಚಾರ ಮಾಡಿದಾಗ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮ್ಮನ್ನ ಹುಡ್ಕೊಂಡು ಬರುವಂಥದ್ದು, ನಿಮ್ ಮಾಡ್ತಿರೋ ಏನಾದ್ರು ವರ್ಕ್ ಮಾಡ್ತಾ ಇದೀರಾ ಅಂದ್ರೆ ಅದು ಡೆವಲಪ್ಮೆಂಟ್ ಆಗುವಂಥದ್ದು, ಈ ರೀತಿ ಒಂದು ಖುಷಿಯಾದ ಸನ್ನಿವೇಶನ ನೀವು ನೋಡಬಹುದು. ಇನ್ನ 11ನೇ ಮನೆಗೆ ಗುರುವಿನ ಸಂಚಾರ ಆದಾಗ ಒಂದು ಭಾಗ್ಯದ ಬಾಗಿಲೆ ತೆಗೆಯುತ್ತೆ ಅಂತ ಹೇಳ್ಬೋದು. ಏನ್ ಕೆಲ್ಸಕ್ಕೆ ಕೈ ಇಟ್ರು ಕೂಡ ಆ ಕೆಲಸದಲ್ಲೆಲ್ಲ ನಿಮ್ಗೆ ಗುರು ಖಂಡಿತವಾಗ್ಲೂ ಯಶಸ್ಸನ್ನ ತಗೊಂಡ್ಬಂದು ಕೊಡ್ತಾನೆ. ಎಸ್ಪೆಷಲಿ ಯಾರು ವಿದ್ಯಾರ್ಥಿಗಳಿದ್ದೀರಾ ಅವರೆಲ್ಲರಿಗೂ ಕೂಡ ಏನು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ವಿನ್ ಮಾಡಿಸುವಂಥದ್ದು ಅಥವಾ ಎಜುಕೇಶನ್ ಅಲ್ಲಿ ತುಂಬಾ ಮುಂದುವರಿಯುವಂತ ಒಂದು ಸಮಯ ಇದಾಗಿರುತ್ತೆ. ಸೊ ಈ ಒಂದು 2026ರಲ್ಲಿ ವಿದ್ಯಾರ್ಥಿಗಳಿಗೆ, ಯಾರೆಲ್ಲ ತುಲಾರಾಶಿನಲ್ಲಿ ಹುಟ್ಟಿದ್ದೀರಾ ವಿದ್ಯಾರ್ಥಿಗಳಿಗೆ ಒಂದು ಅದ್ಭುತವಾದ ಒಂದು ವರ್ಷ ಇದಾಗಿರುತ್ತೆ. ಇನ್ನ ಕೇತುವಿನ ಸಂಚಾರ ಅಂತ ನೋಡಕ್ ಹೋದಾಗ ಕೇತು ಆಲ್ರೆಡಿ ನಿಮ್ಗೆ ಇವಾಗ 11ನೇ ಮನೆಯಲ್ಲಿ ಸಂಚಾರನ ಮಾಡ್ತಾ ಇದ್ದಾನೆ. ಇದರಿಂದ ಒಂದು ಭಾಗ್ಯದ ಬಾಗಿಲು ಖಂಡಿತವಾಗ್ಲೂ ತೆಗ್ದಿರುತ್ತೆ. ಆದ್ರೆ ಕೆಲವೊಂದು ಅಡೆತಡೆಗಳಾಗುವಂಥದ್ದು, ಏನೋ ಕೆಲಸಗಳೆಲ್ಲ ಆಯ್ತು, ಕೊನೆ ಮೂಮೆಂಟ್ ಅಲ್ಲಿ ಏನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ನೀವೇನಾದ್ರೂ ಆಧ್ಯಾತ್ಮದ ಲೈನಲ್ಲಿ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಅದರಲ್ಲಿ ಯಶಸ್ಸನ್ನ ಖಂಡಿತವಾಗ್ಲೂ ಕೇತು ತಗೊಂಬಂದು ಕೊಡ್ತಾನೆ. ಸೊ 11ನೇ ಮನೆಯಿಂದ 10ನೇ ಮನೆಗೆ ಸಂಚಾರ ಬೆಳೆಸಿದಾಗೂ ಕೂಡ ನಿಮ್ಮ ವ್ಯಾಪಾರದಲ್ಲೂ ಕೂಡ ಇದೇ ರೀತಿ ಆಗ್ತಾ ಇರುತ್ತೆ. ನಿಮ್ಮ ಬಿಸ್ನೆಸ್ ನಲ್ಲಿ ಸ್ವಲ್ಪ ಅಡೆತಡೆಗಳಾಗೋ ಚಾನ್ಸಸ್ ಇರುತ್ತೆ. ಆದ್ರೆ ಆಧ್ಯಾತ್ಮದ ಲೈನಲ್ಲಿ ಇದ್ರೆ ಅದರಲ್ಲಿ ಖಂಡಿತವಾಗ್ಲೂ ಒಳ್ಳೆ ಜ್ಞಾನನ ತಗೊಂಬಂದು ಕೊಡ್ತಾನೆ. ವಿದ್ಯಾರ್ಥಿಗಳಿಗೆ ಒಳ್ಳೆ ಜ್ಞಾನನ ತಗೊಂಬಂದು ಕೊಡ್ತಾನೆ. ಇನ್ನ ರಾಹುವಿನ ಸಂಚಾರ ಅಂತ ನೋಡಕ್ ಹೋದಾಗ ರಾಹು ನಿಮ್ಗೆ 5ನೇ ಮನೆಯಲ್ಲಿ ಸಂಚಾರನ ಮಾಡ್ತಾ ಇದ್ದಾನೆ. 2026 ಡಿಸೆಂಬರ್ ವರ್ಗು ಕೂಡ ರಾಹು 5ನೇ ಮನೆಯಲ್ಲಿ ಸಂಚಾರ ಮಾಡ್ತಿರ್ತಾನೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಆದ್ರೆ ಪ್ರೀತಿ ವಿಶ್ವಾಸ ತುಂಬಾ ಚೆನ್ನಾಗಿರುತ್ತೆ. ಒಂದೊಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುತ್ತೆ. ಇನ್ನು ದಂಪತಿಗಳ ಮಧ್ಯದಲ್ಲೂ ಕೂಡ ಸಣ್ಣ ಪುಟ್ಟ ಏನು ಕಲಹಗಳಾಗ್ತಾ ಇದ್ರು ಕೂಡ ಅಷ್ಟೇ ಒಂದು ಬಾಂಡೇಜ್ ಚೆನ್ನಾಗಿರುವಂತದ್ದು. ಹಾಗೆ ಪ್ರೇಮಿಗಳ ಮಧ್ಯದಲ್ಲೂ ಕೂಡ ಸ್ವಲ್ಪ ಅವಾಗ ಕಿತ್ಲಾಡ್ಕೊಂತೀರಾ, ಅವಾಗ ಚೆನ್ನಾಗಿರ್ತೀರಾ. ಬಟ್ ಯಾವ್ದನ್ನು ಕೂಡ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಹೋಗ್ದಿರಾ ಒಂದು ಕಾಮ್ ಆಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ಮಕ್ಕಳ ಆರೋಗ್ಯದಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಸ್ವಲ್ಪ ನೋಡ್ಕೊಬೇಕಾಗುತ್ತೆ. ಅದ್ ಬಿಟ್ರೆ ರಾಹು ನಿಮ್ಗೆ ಅಂತ ಏನು ದುಷ್ಪರಿಣಾಮಗಳನ್ನ ಮಾಡೋದಿಲ್ಲ. ಆದ್ರೆ ರಾಹು ಮತ್ತೆ 4ನೇ ಮನೆಗೆ ಸಂಚಾರ ಮಾಡಿದಾಗ ನೀವೇನಾದ್ರೂ ಭೂಮಿ ತಗೋಬೇಕು ಅನ್ಕೊಂಡಿದ್ರೆ, ಮನೆ ತಗೋಬೇಕು ಅನ್ಕೊಂಡಿದ್ರೆ ಆ ಎಲ್ಲ ಆಪರ್ಚುನಿಟೀಸ್ನು ಖಂಡಿತವಾಗ್ಲೂ ರಾಹು ಕೊಡ್ತಾನೆ. ಆದ್ರೆ ಇನ್ವೆಸ್ಟ್ಮೆಂಟ್ ಮಾಡಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ. ರಾಹು ಏನೇ ಕೊಟ್ರು ಜಾಸ್ತಿ ಕೊಡ್ತಾನೆ, ಏನೇ ಕೊಟ್ರು ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು. ಸೊ ಹಾಗಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳೋದು ತುಂಬಾ ಒಳಿತಾಗುತ್ತೆ. ಸೊ ರಾಹು ಅಂತೂ ನಿಮ್ಮ 4ನೇ ಮನೆಗೆ ಬಂದಾಗ ನಿಮ್ಗೆ ಕಾರ್ ತಗೊಳ್ಳೋದು, ಮನೆ ತಗೊಳ್ಳೋದು ಎಲ್ಲ ಯೋಗಗಳನ್ನು ಕೂಡ ರಾಹು ಕೊಡ್ತಾನೆ. ಆದ್ರೆ ಆ ವ್ಯವಹಾರ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಪತ್ರಗಳೆಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಯೋಚನೆ ಮಾಡಿ ಮುಂದುವರಿಯೋದು ತುಂಬಾ ಒಳ್ಳೇದಾಗುತ್ತೆ. ಇನ್ನ ಶನಿಯ ಒಂದು ಸಂಚಾರ ಅಂತ ನೋಡಕ್ ಹೋದಾಗ 6ನೇ ಮನೆಯಲ್ಲಿ ಶನಿಯ ಸಂಚಾರ ಇರೋದ್ರಿಂದ ಕೆಲವರೆಲ್ಲ ಅನ್ಕೊಂತಾರೆ ಶನಿ ಅಲ್ಲಿದ್ರೆ ಕೆಟ್ಟದು ಇಲ್ಲಿದ್ರೆ ಕೆಟ್ಟದು ಅಂತ. ಖಂಡಿತವಾಗ್ಲೂ ನಿಮ್ಗೆ ಒಳಿತೆ ಆಗ್ತಿದೆ. ನಿಮ್ಗೆ ಏನಾದ್ರು ಕೋರ್ಟಲ್ಲಿ ಕೇಸ್ಗಳೇನಾದ್ರು ಇತ್ತು ಅಂದ್ರೆ ಅದೆಲ್ಲಾನು ಕೂಡ ನಿಮ್ ಪರವಾಗಿ ಆಗ್ತಾ ಇರುತ್ತೆ. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ರೆ ಮಕ್ಕಳು ಅದರಲ್ಲಿ ವಿನ್ ಆಗ್ತಾರೆ. ಹಾಗೆ ಕಾಯಿಲೆಗಳನ್ನ ಸ್ವಲ್ಪ ತಂದ್ಕೊಡ್ತಾನೆ. ಏನಪ್ಪಾ ಅಂತಂದ್ರೆ ಸ್ವಲ್ಪ ಏನಾದ್ರೂ ನಿಮ್ಗೆ ದೀರ್ಘಕಾಲದ್ದು ಬೇಗ ವಾಸಿ ಆಗದೆ ಇರುವಂತ ಕೆಲವು ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನೀವು ಆಗಿಂದಾಗ್ಲೇ ನಿಮ್ಗೆ ಸಣ್ಣ ಪುಟ್ಟ ಒಂಚೂರು ಸಿಂಪ್ಟಮ್ಸ್ ಇದ್ದಾಗನೇ ವೈದ್ಯರ ಸಲಹೆ ತಗೊಳ್ಳುವಂಥದ್ದು, ಅದಕ್ಕೆ ಮೆಡಿಸಿನ್ ತಗೊಳ್ಳೋದ್ರಿಂದ ಏನಾಗುತ್ತೆ ಕಾಯಿಲೆಗಳಿಂದ ನೀವು ಈಚೆ ಬರ್ಬೋದು. ಆದ್ರೆ ಏನೇ ಕಾಯಿಲೆಗಳು ಬಂದ್ರೂ ಕೂಡ ಸ್ವಲ್ಪ ನಿಧಾನಗತಿನಲ್ಲಿ ಅದು ವಾಸಿ ಆಗುತ್ತೆ. ಸ್ವಲ್ಪ ಸ್ಲೋ ಆಗಿ ವಾಸಿ ಆಗುತ್ತೆ ಅನ್ನೋದಷ್ಟೇನೆ. ಆದ್ರೆ ನಿಮ್ಗೆ ಏನಾದ್ರು ಮೊದಲೇ ಸಾಲಗಳಿತ್ತು ಅಂದ್ರೆ ಸಾಲ ತೀರ್ಸೋದಕ್ಕೆ ನಿಮ್ಗೆ ಒಂದೊಳ್ಳೆ ಅವಕಾಶ ಸಿಗುತ್ತೆ. ಅದು ತುಂಬಾ ಮುಖ್ಯ ಅಲ್ವಾ ಜನಗಳಿಗೆ. ಹಾಗೆ ನೀವೇನಾದ್ರೂ ಬ್ಯಾಂಕ್ ಅಲ್ಲಿ ಲೋನ್ಗೆ ಅಪ್ಲೈ ಮಾಡಿದ್ರು ಕೂಡ ಲೋನ್ ಸಿಗುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ. ಇದರಿಂದ ಇವಾಗ ನೋಡಿ ಆಲ್ರೆಡಿ ಹೇಳ್ದೆ ನಾನು, ಇನ್ನು ರಾಹುವಿನ ಸಂಚಾರದಿಂದ ಮನೆ ತಗೊಳ್ಳೋ ಯೋಗ ಇದೆ ಅಂದ್ರೆ ಇನ್ ಕೆಲವ್ರು ಏನ್ ಮಾಡ್ತಾರೆ ಲೋನ್ ಮಾಡಿಸಿ ಮನೆಗಳನ್ನ ಮಾಡ್ಕೋತಾರೆ. ಸೊ ಅಂತವ್ರಿಗೆಲ್ಲಾನು ಕೂಡ ಇದೊಂದು ಸದಾವಕಾಶ ಅಂತಾನೆ ಹೇಳ್ಬೋದು. ಸೊ ಇದು ಪ್ರಮುಖ ಗ್ರಹಗಳ ಒಂದು ಸಂಚಾರದಿಂದ ಏನು ತುಲಾ ರಾಶಿಯವರಿಗೆ ಇದೆಲ್ಲ ನಡೆಯುತ್ತೆ. ಇನ್ನು ಪರಿಹಾರವಾಗಿ ನೀವೇನ್ ಮಾಡ್ಕೊಬೇಕು ಅಂತಂದ್ರೆ ಗುರುವಿನ ಒಂದು ಅನುಗ್ರಹಕ್ಕೋಸ್ಕರ ನೀವು ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಮತ್ತೆ ಹಳದಿ ಬಣ್ಣದ ಬಟ್ಟೆನ ಧರಿಸುವಂಥದ್ದು, ಹಳದಿ ಬಣ್ಣದ ಸಿಹಿನ ಯಾರಿಗಾದ್ರೂ ದಾನ ಮಾಡುವಂಥದ್ದು,
ಎಜುಕೇಶನ್ಗೆ ಸಂಬಂಧಪಟ್ಟಿರುವಂತ ಸ್ಟಡಿ ಮೆಟೀರಿಯಲ್ಸ್ನ ಸ್ವಲ್ಪ ಬಡ ಮಕ್ಕಳಿಗೆ ನೀವು ದಾನ ಧರ್ಮ ಮಾಡುವಂಥದ್ದು, ಕೇತುವಿನ ಒಂದು ಅನುಗ್ರಹಕ್ಕೋಸ್ಕರ ಗಣಪತಿಯ ಧ್ಯಾನ ಮಾಡುವಂಥದ್ದು ಅಥವಾ ಬೀದಿ ನಾಯಿಗಳಿಗೆ ಆಹಾರನ ಅರ್ಪಿಸುವಂಥದ್ದು, ಇನ್ನು ರಾಹುವಿನ ಒಂದು ಅನುಗ್ರಹಕ್ಕೋಸ್ಕರ ದುರ್ಗಾ ಸಪ್ತಶತಿ ಓದುವಂಥದ್ದು, ಕೇಳುವಂಥದ್ದು, ಲಲಿತ ಸಹಸ್ರನಾಮ ಕೇಳುವಂಥದ್ದು, ರಾಹುವಿನ ಬೀಜ ಮಂತ್ರನ ಪಠನೆ ಮಾಡುವಂಥದ್ದು, ಮತ್ತೆ ಶನೇಶ್ವರನ ಒಂದು ಅನುಗ್ರಹಕ್ಕೋಸ್ಕರ ನಿಮ್ ಕೈಲಿ ಸಾಧ್ಯ ಆದಷ್ಟು ದಾನ ಧರ್ಮ ಮಾಡುವಂಥದ್ದು, ಅಥವಾ ಒಂದ್ಸತಿ ತಿರುನಲ್ಲರ್ಗೆ ಹೋಗಿ ನೀವು ಎಲ್ಲಾ ಗ್ರಹಗಳ ಒಂದು ಶಾಂತಿ ಮಾಡ್ಕೊಂಡು ಬಂದ್ರು ಕೂಡ ತುಂಬಾ ನಿಮ್ಗೆ ಒಳಿತಾಗತ್ತೆ. ಹಾಗೆ ಸ್ವಲ್ಪ ನೀವು ಮಾಡ್ತಿರೋ ಕೆಲಸದಲ್ಲಿ ಸ್ವಲ್ಪ ಎಫರ್ಟ್ ಹಾಕಿ ಕೆಲಸ ಮಾಡೋದ್ರಿಂದನೂ ಕೂಡ ಶನೇಶ್ವರನ ಒಂದು ಅನುಗ್ರಹ ನಿಮ್ಗೆ ತುಂಬಾ ಚೆನ್ನಾಗಾಗುತ್ತೆ. ತುಂಬಾ ಮುಖ್ಯವಾಗಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದು, ಲಕ್ಷ್ಮೀ ದೇವಿನ ಎಷ್ಟು ನೀವು ಆರಾಧನೆ ಮಾಡ್ತಿರೋ ಅಷ್ಟು ನಿಮ್ಗೆ ಲಕ್ಷ್ಮೀ ದೇವಿ ನಿಮ್ಗೆ ಪಾಸಿಟಿವ್ ನ ತಗೊಂಡ್ ಬರ್ತಾರೆ. ಸೊ 2026 ಏನೇ ಚಾಲೆಂಜಸ್ ಬಂದ್ರು ಕೂಡ ಅದೆಲ್ಲಾನು ವಿನ್ ಆಗುವಂತ ಒಂದು ಅದ್ಭುತವಾದ ವರ್ಷ 2026 ತುಲಾ ರಾಶಿಯವರಿಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.